ಫ್ಲಾಕ್ ಸೀಡ್ಸ್ ಅಕ್ಸೆ ಬೀಜ ನಮ್ಮ ಹೇರ್ ಗ್ರೋತ್ಗೆ, ಸ್ಕಿನ್ಗೆ, ವೆಯ್ಟ್ ಲಾಸ್ಗೆ ತುಂಬಾನೇ ಒಳ್ಳೆಯದು. ಸ್ಕಿನ್ಗೆ ಒಳ್ಳೆಯದು ಅಂತ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡೋದಷ್ಟೇ ಅಲ್ಲ, ಇಂಟರ್ನಲ್ ಆಗಿ ಕೂಡ ನಾವು ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ಹೇಗೆ ಯೂಸ್ ಮಾಡೋದು ಅಂತಂದ್ರೆ, ಅಕ್ಸೆ ಬೀಜನ ಒಂದು ಪ್ಯಾನಲ್ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು, ನೀವು ಡ್ರೈ ರೋಸ್ಟ್ ಮಾಡಿರೋದನ್ನ ಕೂಡ ತಗೊಳ್ಬಹುದು. ಇಲ್ಲ ಅಂದ್ರೆ ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ಡೈಲಿ ಅರ್ಧದಿಂದ 1 ಸ್ಪೂನ್ ಅಷ್ಟು ನೀವು ಒಂದು ಗ್ಲಾಸ್ ನೀರಿಗೆ ಈ ಒಂದು ಪುಡಿ ಹಾಕೊಂಡು ಕೂಡ ಕುಡಿಬಹುದು. ಇಲ್ಲ ಅಂತಂದ್ರೆ ನೀವು ಅಡುಗೆ ಮಾಡೋ ಅಂತ ದೋಸೆ ಹಿಟ್ಟು ಅಥವಾ ಚಪಾತಿ ಮಾಡಬೇಕಾದ್ರೆ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು, ಈ ಒಂದು ಪುಡಿಯನ್ನ. ಹಾಗೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಇದು ಡಯಟ್ರಿ ಫೈಬರ್ ಚೆನ್ನಾಗಿರೋದ್ರಿಂದ ನಮ್ಮ ಒಂದು ಡೈಜೆಷನ್ ಇಂಪ್ರೂವ್ಮೆಂಟ್ ಅನ್ನ ಮಾಡುತ್ತೆ. ಸೊ ಡೈಜೆಷನ್ ಚೆನ್ನಾಗಿದೆ ಅಂದ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಚೆನ್ನಾಗುತ್ತೆ, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಅಕ್ಸೆ ಬೀಜದ ಜೆಲ್ನ ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತಂದ್ರೆ, 2 ಸ್ಪೂನ್ ಅಷ್ಟು ಅಕ್ಸೆ ಬೀಜಕ್ಕೆ 1 ಗ್ಲಾಸ್ ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂಟು ಬರೋವಷ್ಟು ನಾವು ಅದನ್ನ ಕುದಿಸ್ಕೊಂಡು ಇಮಿಡಿಯೇಟ್ ಆಗಿ ನಾವು ಅದನ್ನ ಸೋಸ್ಕೋಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಂತರ ನಾವು ಇನ್ನೊಂದ್ಸಲ ಕೂಡ ನೀವು ಅದನ್ನ ಕುದಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಜೆಲ್ನ ನೀವು ತಕ್ಕೊಳ್ಬಹುದು. ಒಂದು ಗ್ಲಾಸ್ ನಲ್ಲಿ ಹಾಕಿಟ್ಕೊಂಡು ನೀವು ರೆಗ್ಯುಲರ್ ಆಗಿ ಮುಖಕ್ಕೆ ಬೆಳಗ್ಗೆ ಮತ್ತೆ ಸಂಜೆ 2 ಸಲ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ, ಹಾಗೆ ಬಂಗಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಏರ್ಗೆ ಈ ಜೆಲ್ನ ಸ್ಕಾಲ್ಫ್ ಇಂದ ಹಿಡಿದು ಕೂದಲ ಲೆಂತ್ ವರೆಗೂ ಅಪ್ಲೈ ಮಾಡಿ 1 ಗಂಟೆವರೆಗೂ ಹಾಗೆ ಬಿಟ್ಟು ಶಾಂಪೂ ಹಾಕ್ತಲೇ ಏರ್ ವಾಶ್ ಮಾಡಿ, ನೆಕ್ಸ್ಟ್ ಕೂದಲಿಗೆ ಚೆನ್ನಾಗಿ ಆಯಿಲ್ ನ ಅಪ್ಲೈ ಮಾಡಿ ಶಾಂಪೂ ಹಾಕಿ ಏರ್ ವಾಶ್ ಮಾಡಿದ್ರೆ ಜಸ್ಟ್ ಈ ತರ ಒಂದು 3 ತಿಂಗಳು ಮಾಡಿದ್ರೆ ಅಮೇಜಿಂಗ್ ಆಗಿರೋ ರಿಸಲ್ಟ್ ಸಿಗುತ್ತೆ. ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೀಡ್ಸ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದ್ರೆ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಜನಕ್ಕೆ ವಿಡಿಯೋನ ಶೇರ್ ಮಾಡಿ.